ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಚ್ ಕೆಮಿಸ್ಟ್ರಿ. ಸೊ KE ಅವರ ಕಡೆಯಿಂದ ಮತ್ತು ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಕಡೆಯಿಂದ ಒಂದು ಇಂಪಾರ್ಟೆಂಟ್ ನೋಟಿಫಿಕೇಷನ್ ಈಗ ತಾನೇ ಬಂದಿರೋದೇನಂತಂದರೆ, ಸೊ ತಮಗೆಲ್ಲ ಗೊತ್ತಿರೋ ಹಾಗೆ ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಏನಿತ್ತು ಅದು 14ನೇ ತಾರೀಕು ಫಿಕ್ಸ್ ಆಗಿತ್ತು. ಮತ್ತು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ನಿನ್ನೆಯಿಂದ ಲಿಂಕನ್ನು ಕೊಟ್ಟಿದ್ದರು. ಸೊ ಬಹಳ ಜನ ವಿದ್ಯಾರ್ಥಿಗಳಿಗೆ ಮತ್ತು ನನಗೂ ಕೂಡ ಲಿಂಕಿನಿಂದ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಸೊ ಬಟ್ ಈಗ ಸಂಜೆ ಹೊತ್ತಿಗೆ ನೋಡಿದರೆ ಅವರ ಕಡೆಯಿಂದ ಬಂದಿರುವಂಥ ನೋಟಿಫಿಕೇಷನ್ ಏನಂತಂದರೆ, 14ನೇ ತಾರೀಕು ನಡೆಯುವಂತಹ ಒಂದು ಎಕ್ಸಾಮಿನೇಷನ್ ಏನಿದೆ, ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್, ಅದನ್ನು 25ನೇ ತಾರೀಕು ಮುಂದು ಹಾಕಲಾಗಿದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಯುವರ್ ಎಗ್ರಿ ಪ್ರಾಕ್ಟಿಕಲ್ ಟೆಸ್ಟ್ ವಿಲ್ ಬಿ ಕಂಡಕ್ಟೆಡ್ ಆನ್ 25th May ಫ್ರಾಮ್ 9 AM ಆನ್ವರ್ಡ್ಸ್. ಇದಕ್ಕೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 20ನೇ ತಾರೀಕಿನ ಮೇಲೆ ಟೈಮನ್ನು ಕೊಡ್ತಾರೆ. 20th Mayದಿಂದ ಟೈಮನ್ನು ಕೊಡ್ತಾರೆ, ನೀವು ಡೌನ್ಲೋಡ್ ಮಾಡ್ಕೊಳ್ಬೋದು. ಯಾರಾದರೂ ಆಲ್ರೆಡಿ ಈಗ ಡೌನ್ಲೋಡ್ ಮಾಡ್ಕೊಂಡಿದ್ರೆ, ಈಗ ನಿನ್ನೆಯಿಂದ ಏನಾದರೂ ಡೌನ್ಲೋಡ್ ಮಾಡ್ಕೊಂಡಿದ್ರೆ ಮತ್ತೆ ನೀವು ಡೌನ್ಲೋಡ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಹಾಲ್ ಟಿಕೆಟಲ್ಲಿ 14ನೇ ತಾರೀಕು ಅಂತಲೇ ಇರ್ತದೆ, ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋವಂಥ ಅವಶ್ಯಕತೆಯೂ ಇಲ್ಲ. ಸೊ ಆ ಹಾಲ್ ಟಿಕೆಟನ್ನೇ ತೆಗೆದುಕೊಂಡು ನೀವು ಎಕ್ಸಾಮಿನೇಷನ್ನಿಗೆ ಹೋಗಬಹುದು, ಏನೂ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ದೋಸ್ ಕ್ಯಾಂಡಿಡೇಟ್ಸ್ ಆಲ್ರೆಡಿ ಡೌನ್ಲೋಡೆಡ್ ಹಾಲ್ ಟಿಕೆಟ್ ಆರ್ ನೀಡ್ ನಾಟ್ ಡೌನ್ಲೋಡ್ ಅಗೇನ್, ದೇ ಕ್ಯಾನ್ ರೈಟ್ ದ ಪ್ರಾಕ್ಟಿಕಲ್ ಎಕ್ಸಾಮ್ ಬೈ ಪ್ರೊಡ್ಯೂಸಿಂಗ್ ದ ಸೇಮ್ ಹಾಲ್ ಟಿಕೆಟ್. ಓಕೆ, ಸೊ ನೀವೇನು ಡೇಟ್ ಚೇಂಜ್ ಮಾಡ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಅಥವಾ ನನ್ನ ಸಜೆಷನ್ ಏನು, 20ನೇ ತಾರೀಕು ಆದಮೇಲೆ ಇನ್ನೊಂದು ಸರಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದರ ಜೊತೆಗೆ ಇನ್ನೂ ಒಂದು ಖುಷಿಯ ವಿಚಾರ ಏನಂತಂದರೆ, ಯಾರ್ಯಾರ ಒಂದು ಹೆಸರು ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲೀಸ್ಟಲ್ಲಿ ಬಂದಿದೆ ಅಂತಹ ವಿದ್ಯಾರ್ಥಿಗಳಿಗೆ ಫಿಸಿಕಲಿ ನಿಮ್ಮ ಡಾಕ್ಯುಮೆಂಟ್ಸನ್ನು ರಿಸ್ಪೆಕ್ಟಿವ್ ಪ್ರಾಕ್ಟಿಕಲ್ ಸೆಂಟರ್ಸಿಗೆ ಹೋಗಿಬಿಟ್ಟು ಕೊಡೋದಕ್ಕೆ 17ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ಸೊ ಇನ್ನೂ 6 ದಿವಸ ಟೈಮನ್ನು ಕೊಟ್ಟಿದ್ದಾರೆ. ಇವತ್ತು 11, 17ನೇ ತಾರೀಕು ಬಿಫೋರ್ 4 PM ತನಕ ಟೈಮನ್ನು ಕೊಟ್ಟಿದ್ದಾರೆ. ಯಾವ್ಯಾವ ವಿದ್ಯಾರ್ಥಿಗಳು ನಾನ್ ಎಲಿಜಿಬಲ್ ಕ್ಯಾಂಡಿಡೇಟ್ ಲೀಸ್ಟಲ್ಲಿ ಇದ್ದೀರಿ ಅಂತಹ ವಿದ್ಯಾರ್ಥಿಗಳು ದಯವಿಟ್ಟು ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಆ ಒಂದು ಸೆಂಟರಿಗೆ ಹೋದರೆ, ಎಕ್ಸಾಮಿನೇಷನ್ ಸೆಂಟರ್ ಯಾವುದು ನೀವು ಸೆಲೆಕ್ಟ್ ಮಾಡಿದಿರಿ ಅದಕ್ಕೆ ಹೋದರೆ, ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಎಲಿಜಿಬಲ್, ಅಂದರೆ ಯುವರ್ ನೇಮ್ ಇನ್ ದ ಎಲಿಜಿಬಲ್ ಲಿಸ್ಟ್. ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇತ್ತು ಅಂದರೆ ಎಲಿಜಿಬಲ್ ಲಿಸ್ಟಲ್ಲಿ ಬರ್ತದೆ. ಹಾಗಾದರೆ ಅದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು? ಒಂದು ಆಪ್ಷನ್, ಸಿಂಪಲ್ ಆಪ್ಷನ್ ಅಂತಂದರೆ, ಆ ಒಂದು ಲೀಸ್ಟನ್ನು ನಾನು ನನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕಿರ್ತೀನಿ. ನೀವು ನನ್ನ ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗಿ ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎರಡನೇದೇನಂತಂದರೆ, ನೀವು KE ವೆಬ್ಸೈಟ್ಗೆ ಹೋಗಿಬಿಟ್ಟು ಕೂಡ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೀನಿ. ಯಾಕಂದರೆ ಡೈರೆಕ್ಟಾಗಿ KE ವೆಬ್ಸೈಟಲ್ಲಿ ನಿಮಗೆ ಈ ಲಿಂಕ್ ಕೊಟ್ಟಿಲ್ಲ. ನೀವೇನು ಮಾಡಬೇಕು ಅಂತ ಅಂದರೆ, ನೀವು ಈ ರೀತಿ KE ವೆಬ್ಸೈಟಿಗೆ ಹೋದ ಮೇಲೆ UGC 2024ನ ಸೆಲೆಕ್ಟ್ ಮಾಡಿದ ಮೇಲೆ ಈ ರೀತಿ ಕೆಳಗಡೆ ಬರ್ತಾ ಹೋಗಬೇಕು. ಕೆಳಗಡೆ ಬರ್ತಾ ಹೋದ ಮೇಲೆ ಇಲ್ಲಿ ಕೆಳಗಡೆ ನೋಡಿ, ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಡಿ, ಯಾಕಂದರೆ ಇದು ಮೊನ್ನೆ ಕೊಟ್ಟಿರುವಂತಹ ಒಂದು ಲೀಸ್ಟ್. ಸೊ ಕೆಳಗಡೆ ಬರ್ತಾ ಹೋದಾಗೆ ನಿಮಗೆ ಕರೆಕ್ಟಾಗಿ ನೋಡ್ಕೊಳ್ಳಿ. UGC 2024 ಅಗ್ರಿಕಲ್ಚರ್ ಕೋಟಾ ಡಾಕ್ಯುಮೆಂಟ್ ಅಪ್ಲೋಡ್ ಲಿಂಕ್ ಅಂತ ಇದೆ. ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಮೇಲ್ಗಡೆ ಇರೋದನ್ನು ಡೌನ್ಲೋಡ್ ಮಾಡ್ಕೊಳ್ಬೇಡಿ, ಇದರ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ ಕಾಣಿಸ್ತದೆ ರಿವೈಸ್ಡ್ ಡೇಟ್ ವಿಲ್ ಬಿ ಅನೌನ್ಸ್ ಸೂನ್ ಅಂತ ಇದೆ. ಇಲ್ಲಿ ನೋಡಿ, ರಿವೈಸ್ಡ್ ಫೈನಲ್ ಎಲಿಜಿಬಿಲಿಟಿ ಲೀಸ್ಟ್, ರಿವೈಸ್ಡ್ ಫೈನಲ್ ನಾಟ್ ಎಲಿಜಿಬಲ್ ಲೀಸ್ಟ್ ಅಂತ ಕಾಣಿಸ್ತಾ ಇದೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ದ್ಯಾಟ್ ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಇಲ್ಲಿ ಈ ಒಂದು ಲೀಸ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು. ಅದರ ಮುಂದೆ ರೀಸನ್ ಕೂಡ ಕೊಟ್ಟಿದ್ದಾರೆ. ಈ ರೀಸನ್ನಲ್ಲಿ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಆ್ಯಂಡ್ ಅಫಿಡವಿಟ್ ಆರ್ ನಾಟ್ ಅಪ್ಲೋಡೆಡ್ ಅಂತ ಇದೆ. ಇಂತಹ ವಿದ್ಯಾರ್ಥಿಗಳು ಏನು ಮಾಡಬೇಕು, ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಮತ್ತು ಅಫಿಡವಿಟನ್ನು ಮಾಡಿಸ್ಬಿಟ್ಟು ತೆಗೆದುಕೊಂಡು ಆ ಒಂದು ಎಕ್ಸಾಮಿನೇಷನ್ ಸೆಂಟರ್ ಯಾವುದಿದೆ, ಈ GKVK ಬೆಂಗಳೂರಿಗೆ ಹೋಗಿ ಸಬ್ಮಿಟ್ ಮಾಡಿದ್ರಿ ಅಂದರೆ ಎಲ್ಲ ಸರಿ ಇದ್ದರೆ ನಿಮಗೆ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮ ಹೆಸರನ್ನ ಹಾಕ್ತಾರೆ. ಅಂದರೆ ಇದನ್ನು ಮಾಡೋದಕ್ಕೆ ನಿಮಗೆ 17ನೇ ತಾರೀಕಿನವರೆಗೂ ಟೈಮನ್ನು ಕೊಟ್ಟಿದ್ದಾರೆ. ಈ ಒಂದು ಟೈಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಇದರ ಜೊತೆಗೆ ನಿಮಗೇನಾದರೂ ಎಗ್ರಿ ಪ್ರಾಕ್ಟಿಕಲ್ಗೆ ಸಂಬಂಧಪಟ್ಟ ಹಾಗೆ ಆನ್ಲೈನ್ ಕೋಚಿಂಗ್ ಬೇಕು ಅಂತ ಇದ್ದರೆ, ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಪೇಯ್ಡ್ ಕೋರ್ಸಸ್ ಅಂತ ಹೋಗಿ ಅಗ್ರಿಕಲ್ಚರ್ ಕೋರ್ಸಸ್ಸನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಉಳಿದಿರುವಂತಹ ದಿವಸಗಳಲ್ಲಿ ನೀವು ಅದನ್ನು ಫಾಲೋ ಮಾಡಿದಿರಿ ಅಂತ ಅಂದರೆ, ನೀವು ಅದನ್ನು ಪರ್ಚೇಸ್ ಮಾಡಿದ ತಕ್ಷಣ ವಿಜಯ್ ಕುಮಾರ್ ಸರ್ ಅಂತೇಳಿ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅದಾದಮೇಲೆ ಈ ಒಂದು ನಿಮಗೇನು ಸ್ಪೆಸಿಮನ್ಸ್ ಬೇಕು, ಲೈವ್ ಸ್ಪೆಸಿಮನ್ಸನ್ನು ಕೂಡ ನಿಮಗೆ ಪೋಸ್ಟ್ ಮಾಡ್ತಾರೆ, ಇಮಿಡಿಯೇಟ್ ಕೊರಿಯರ್ ಮಾಡ್ತಾರೆ. ಸೊ ಇವೆಲ್ಲ ಮಾಡ್ತಾರೆ. ಅದರ ಜೊತೆಗೆ ಮನೆಯಲ್ಲೇ ಕೂತ್ಕೊಂಡು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ಗೆ ನೀವು ಪ್ರಿಪೇರ್ ಆಗುವಾಗ ಆಗ್ತದೆ. ಸೊ ಅದು ನನ್ನ ಒಂದು RH ಕೆಮಿಸ್ಟ್ರಿ ಮೊಬೈಲ್ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನೀವು ಅದರಲ್ಲಿ ಲಾಗಿನ್ ಆಗಿಬಿಟ್ಟು ಪೇಯ್ಡ್ ಕೋರ್ಸಸ್ ಅಂತ ಸೆಲೆಕ್ಟ್ ಮಾಡಿ, ಅಲ್ಲಿ ಅಗ್ರಿಕಲ್ಚರ್ ಕೋರ್ಸ್ ಅಂತ ಇದೆ, ಅದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ನೈಸ್ ಡೇ.